ಎಸ್ಎಂ ಕನ್ನಡ ನ್ಯೂಸ್ಗೆ ಸ್ವಾಗತ. ಒಂದು ಹೊಸ ಸುದ್ದಿಯೊಂದಿಗೆ ತಮ್ಮ ಮುಂದೆ ಎಸ್ಎಂ ಕನ್ನಡ ನ್ಯೂಸ್ ತಮ್ಮ ಮುಂದೆ ಬರ್ತಾ ಇದೆ. ಪಿಕೆ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು ಲೋಕಾಯುಕ್ತ ಹದ್ದಿನ ಕಣ್ಣಿಗೆ ಬಿದ್ದಿದ್ದಾರೆ. ಚೀಟಿ ವ್ಯವಹಾರದಲ್ಲಿ ವಂಚನೆ ಸಂಬಂಧ ಕಾರ್ಯಾಚರಣೆ ನಡೆಸಿದಾಗ ಈ ವೇಳೆ ಫ್ಲಾಟ್ ನಲ್ಲಿ ಪ್ರತಿರೋಧಕ ತೋರಿಸಿದ ಆರೋಪಿಗಳು ಪೊಲೀಸರು ಮನೆಗೆ ಬರುವುದನ್ನು ಸಿಸಿಟಿವಿ ಹಾಗೂ ಮೊಬೈಲ್ ನಲ್ಲಿ ವಿಡಿಯೋ ಮಾಡಿಕೊಂಡಿದ್ದಾರೆ. ಇನ್ಸ್ಪೆಕ್ಟರ್ ಮಾತಿಗೆ ಪ್ರತಿಯಾಗಿ ನೋಟಿಸ್ ಕೊಟ್ಟಿಲ್ಲ, ಲಾಯರ್ ಬಳಿ ಮಾತಾಡುತ್ತೇವೆ ಅಂತ ಗಲಾಟೆ ಮಾಡಿದರು. ಗಲಾಟೆ ನಡುವೆ ವೈಸಲ್ ಪೊಲೀಸ್ ಕಾರನ್ನು ತರಿಸಿ ಆರೋಪಿಗಳನ್ನು ಠಾಣೆಗೆ ಕರೆದುಕೊಂಡು ಹೋಗಿದ್ದ ಪೊಲೀಸರು ಸ್ಟೇಷನ್ಗೆ ಹೋದ ಮೇಲೆ ಸ್ವಲ್ಪ ಸಮಯ ಮಾತುಕತೆ ನಡೆದ ಮೇಲೆ 5 ಲಕ್ಷ ರೂಪಾಯಿ ಡೀಲ್ ಮಾಡಿದ್ದಾರೆ. ಡೀಲ್ ಮುಗಿದ ಮೇಲೆ 1 ಲಕ್ಷ ರೂಪಾಯಿ ಹಣ ಪಡೆದ ಇನ್ಸ್ಪೆಕ್ಟರ್ ಗೋವಿಂದರಾಜು ನಂತರ 4 ಲಕ್ಷ ಹಣವನ್ನು ತರುವಂತೆ ಡಿಮಾಂಡ್ ಮಾಡಿರುತ್ತಾರೆ. ಈ ಉಳಿದ 4 ಲಕ್ಷ ಹಣವನ್ನು ಪಡೆಯಲು ಹೋದಾಗ ಲೋಕಾಯುಕ್ತರ ಹದ್ದಿನ ಕಣ್ಣಿಗೆ ಬಿದ್ದ ಇನ್ಸ್ಪೆಕ್ಟರ್ ಗೋವಿಂದರಾಜು ಮೈಸೂರು ರಸ್ತೆ ಸಿಆರ್ ಗ್ರೌಂಡ್ ಬಳಿ ಇನ್ಸ್ಪೆಕ್ಟರ್ ಟ್ರ್ಯಾಪ್. ಲೋಕಾಯುಕ್ತ ಪೊಲೀಸರು ಇನ್ಸ್ಪೆಕ್ಟರ್ ಗೋವಿಂದರಾಜು ರವರನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಾ ಇದ್ದಾರೆ. ಲೋಕಾಯುಕ್ತ ಪೊಲೀಸರು ನಿಮ್ ಸಿಬ್ಬಂದಿ ಕರೀರಿ ಸರ್, ನಿಮ್ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಸರ್ ಹೇಳಿದ ಬನ್ನಿ ಅಂತ ಹೇಳ್ತಾ ಇದ್ದೆ. ನೀವು ಪೊಲೀಸರು ನಾವು ಪೊಲೀಸರು ಹಿರಿಯ ಅಂತ ಆಯ್ತು. ಮತ್ತೆ ಹೇಳ್ತಾ ಇದ್ದೀನಿ ಈ ಕಡೆ ನೀಡಿ ನೀ ಪ್ಲೀಸ್ 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 ಬಿಡಿ ಅಲ್ಲಿ ಎಲ್ಲಿ ಬಿಡಿ ವಿಡಿಯೋ ಮಾಡ ಪ್ಲೀಸ್ 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 ಸರ್ ಸರಿ ಸರ್ ಸರಿ ಕೇಳ್ತೀನಿ ಸರ್ ಪ್ಲೀಸ್ ಪ್ಲೀಸ್ ಸಮಾಧಾನ ಆಯ್ತು ನೀವು ಸಮಾಧಾನ ಆಗಿ ಸರ್ ನೀವು ಸಮಾಧಾನ ಆಗಿ ಆಯ್ತು ಆಯ್ತು ಓಕೆ 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 ಸರ್ ಓಕೆ ಓಕೆ ಹೇಳಿದ್ರೆ ಸರ್ ಆಯ್ತು ಸರ್ ಆಯ್ತು ಈ ಶ್ವೇತಾಗ ಲೊಕೇಶನ್ ಕಳಿಸ್ತಾರೆ ಅಮೌಂಟ್ ತೆಗಿಬೇಕು ಇಲ್ಲ ಅವ್ರಿಗೆ ಕಳಿಸಿನಿ ಸರ್. ಇವ್ರು ಜೀಪ್ ತೊಗೊಂಡು ಬರತ್ತಲ್ಲ. ಹಾಂ ಸುಮ್ಮನೆ ಆಯ್ತು ತರ್ಸ್ಕೊಳ್ಳಿ ಇದೆಲ್ಲ ನಿಮ್ಗೆ